ಶೆಫ್ ಟೈಮ್ ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸತ್ಯನಾಥ್ ಸ್ಟೋರ್ಸ್ ಬ್ರಹ್ಮಾವರ, ಭೀಮಾ ಜುವೆಲರ್ಸ್, ಜಿಎಂ ವಿದ್ಯಾನಿಕೇತನ ಪಬ್ಲಿಕ್ ಸ್ಕೂಲ್ ಬ್ರಹ್ಮಾವರ ಮತ್ತು ಗಿರಿಜಾ ಹೆಲ್ತ್ ಕೇರ್ ಅಂಡ್ ಸರ್ಜಿಕಲ್ಸ್. ನಮಸ್ಕಾರ ವೀಕ್ಷಕರೇ, ಶೆಫ್ ಟೈಮ್ ಇದು ಪಾಕ ಪ್ರವೀಣರ ಲೋಕ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಕೂಡ ಆತ್ಮೀಯವಾದಂತಹ ಸ್ವಾಗತ. ಊಟ ಬಲ್ಲವನಿಗೆ ರೋಗವಿಲ್ಲ, ಮಾತು ಬಲ್ಲವನಿಗೆ ಜಗಳವಿಲ್ಲ. ಅದೇ ರೀತಿ ನಮ್ಮ ಈ ಕಾರ್ಯಕ್ರಮವನ್ನ ನೋಡ್ತಾ ಇರುವಂತಹ ಕುಕಿಂಗ್ ಪ್ರಿಯರಿಗೆ ನಿರಾಸೆನೇ ಇಲ್ಲ. ಯಾಕಂತ ಹೇಳಿದ್ರೆ ಪ್ರತಿ ಸಂಚಿಕೆಯಲ್ಲೂ ಕೂಡ ನಾವು ವೆರೈಟೀಸ್ ಆಫ್ ಡಿಶಸ್ ಅನ್ನ ಮಾಡಿ ತೋರಿಸ್ತಾ ಇದ್ದೇವೆ. ವೀಕ್ಷಕರೇ, ನಾರ್ಮಲಿ ಈ ಕಾರ್ಯಕ್ರಮಕ್ಕೆ ಬೇರೆ ಬೇರೆ ಕಡೆಗಳಿಂದ ಅತಿಥಿಗಳು ಬಂದು ಅಡುಗೆಯನ್ನ ಮಾಡಿದ್ದಾರೆ. ಬಟ್ ಇವತ್ತಿನ ಕಾರ್ಯಕ್ರಮ ಸ್ವಲ್ಪ ಡಿಫ್ರೆಂಟ್ ಆಗಿರ್ತದೆ. ದೈಜಿವರ್ಡ್ ಉಡುಪಿ ಸ್ಟುಡಿಯೋದ ನಮ್ಮದೇ ಸಹೋದ್ಯೋಗಿಯೊಬ್ಬರು ಅತಿಥಿಯಾಗಿ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಕೀಬೋರ್ಡ್ ಮೌಸ್ ಅನ್ನ ಬಿಟ್ಟು ಸೌಟನ್ನ ಹಿಡಿಯಲಿಕ್ಕೆ ರೆಡಿಯಾಗಿ ನಿಂತಿದ್ದಾರೆ ಅಜಯ್ ಸುವರ್ಣ ಅಂತ ಹೇಳಿ. ಮೊದಲನೇದಾಗಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಅಜಯ್ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು. ಓಕೆ, ಇವತ್ತು ನೀವು ಕೀಬೋರ್ಡ್ ಮತ್ತೆ ಮೌಸ್ ಅನ್ನ ಸ್ವಲ್ಪ ಬದಿಗಿಟ್ಟು ಸೌಟನ್ನ ಹಿಡಿಲಿಕ್ಕೆ ರೆಡಿಯಾಗಿ ನಿಂತಿದ್ದೀರಾ. ಓಕೆ, ನಿಮಗೂ ಕೂಡ ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಇವತ್ತು ಯಾವ ಡಿಶ್ ಅನ್ನ ಮಾಡ್ತಾ ಇದ್ದೀರಾ ಅಜಯ್ ಅವರು? ಇವತ್ತು ಸೋಯಾಬೀನ್ ಮಂಚೂರಿಯನ್ನು ಮಾಡ್ತಿದ್ದೇನೆ. ಓಕೆ, ಸೋಯಾಬೀನ್ ಮಂಚೂರಿಯನ್ನ ಇವತ್ತು ಅಜಯ್ ಸುವರ್ಣ ಅವರು ಇವತ್ತಿನ ಕಾರ್ಯಕ್ರಮದಲ್ಲಿ ನಿಮ್ಗೋಸ್ಕರ ಮಾಡಿ ತೋರಿಸ್ತಾ ಇದ್ದಾರೆ. ಅದಕ್ಕಿಂತ ಮುಂಚೆ ಅಜಯ್ ಅವರೇ, ನಿಮಗೆ ಕುಕಿಂಗ್ ಅಂದ್ರೆ ಇಷ್ಟನಾ? ಕುಕ್ಕಿಂಗ್ ಇಷ್ಟ ಅಲ್ಲ, ಲಾಕ್ಡೌನ್ ನಂತರ ಶುರು ಮಾಡಿಕೊಂಡೆ. ಓಕೆ, ಲಾಕ್ಡೌನ್ ನಂತರ ಇವರು ಕೂಡ ಶುರು ಮಾಡ್ಕೊಂಡಿದ್ದಾರೆ ಕುಕ್ ಮಾಡಲಿಕ್ಕೆ. ಇವತ್ತು ಸೋಯಾಬೀನ್ ಮಂಚೂರಿ ಮಾಡ್ತಾ ಇದ್ದೀರಾ, ಸೊ ಅದಕ್ಕೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಅನ್ನೋದನ್ನ ಒಮ್ಮೆ ಹೇಳಿಬಿಡಿ. ಕೊತ್ತಂಬರಿ ಸೊಪ್ಪು, ಎಣ್ಣೆ, ಪುದೀನ ಸೊಪ್ಪು, ಮೊಸರು, ಸೋಯಾಬೀನ್, ಕ್ಯಾಪ್ಸಿಕಮ್, ಈರುಳ್ಳಿ, ಮೈದಾ ಹಿಟ್ಟು, ಕಾರ್ನ್ಫ್ಲೋರ್, ಬೆಳ್ಳುಳ್ಳಿ, ಗರಂ ಮಸಾಲ ಪೌಡರ್, ಚಿಲ್ಲಿ ಪೌಡರ್, ಕಾಶ್ಮೀರಿ ಚಿಲ್ಲಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಸೋಯಾ ಸಾಸ್, ಕೆಚಪ್, ರೆಡ್ ಚಿಲ್ಲಿ ಸಾಸ್, ಗರಂ ಮಸಾಲ ಪೌಡರ್, ಕೊರಿಯಾಂಡರ್ ಪೌಡರ್. ಓಕೆ ಅಜಯ್ ಅವರೇ, ಇವತ್ತು ನೀವು ಇಲ್ಲಿ ಕಾಶ್ಮೀರಿ ಚಿಲ್ಲಿ ಪೌಡರ್ ಮತ್ತು ರೆಡ್ ಚಿಲ್ಲಿ ಪೌಡರ್ ಎರಡು ತಗೊಂಡಿದ್ದೀರಾ. ಯಾಕೋಸ್ಕರ ಎರಡು ತಗೊಂಡಿದ್ದು ನೀವು? ಕಾಶ್ಮೀರಿ ಚಿಲ್ಲಿ ಪೌಡರ್ ಅಂದರೆ ಅದು ಕಲರಿಗೆ, ಓಕೆ, ಇದು ಖಾರಕ್ಕೆ. ಓಕೆ, ಖಾರಕ್ಕೋಸ್ಕರ ರೆಡ್ ಚಿಲ್ಲಿ ಪೌಡರನ್ನು ತಗೊಂಡಿದ್ದೀರಾ ನೀವು. ಓಕೆ, ಫಸ್ಟ್ ಪ್ರೊಸೀಜರ್ ಏನು? ಮೊದಲಿಗೆ ನಾವು ಮಸಾಲ ರೆಡಿ ಮಾಡ್ಕೊಳ್ಬೇಕು. ಓಕೆ, ಮಸಾಲ ರೆಡಿ ಮಾಡ್ಕೊಳ್ಬೇಕು. ಈಗ ಮೊದಲಿಗೆ ಚಿಲ್ಲಿ ಪೌಡರ್ ಹಾಕ್ಕೊಳ್ಬೇಕು. ಓಕೆ, ಅಂತ ನೆಕ್ಸ್ಟ್ ಕೊರಿಯಾಂಡರ್ ಪೌಡರ್, ನಂತರ ಚಾಟ್ ಮಸಾಲ ಸ್ವಲ್ಪ. ಓಕೆ, ಎಷ್ಟು ಸ್ಪೂನ್ ತಗೊಂಡಿದ್ದೀರಾ ನೀವು ಇದರಲ್ಲಿ ಈಗ? ಇದು 1.5 ಸ್ಪೂನ್. ಓಕೆ, ಇದು ಸ್ವಲ್ಪ ಹಾಫ್ ಸ್ಪೂನ್ ಸಾಕು. ನಂತರ ಗರಂ ಮಸಾಲ ಪೌಡರ್, ಆನಂತರ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ಓಕೆ, ಈಗ ಮಸಾಲೆ ಎಲ್ಲ ಹಾಕಿ ಇದಾದ ನಂತರ ಮೈದಾ ಹಾಕ್ಕೊಳ್ತಿದ್ವಿ. ಮೈದಾ ಒಂದು 3ರಿಂದ 4 ಸ್ಪೂನಷ್ಟು. ಓಕೆ, 3ರಿಂದ 4 ಸ್ಪೂನ್ ಹಾಕಿದರೆ ಸಾಕು. ಆನಂತರ ಕಾರ್ನ್ಫ್ಲೋರ್ ಪೌಡರ್ ಹಾಕ್ಕೊಳ್ಬೇಕು. ಓಕೆ, ಅದು ಎಷ್ಟು ಹಾಕಬೇಕು? ಇದೊಂದು 1.5 ಸ್ಪೂನ್ ಅಷ್ಟು. ಓಕೆ, ನೆಕ್ಸ್ಟ್ ಮೊಸರು. ಬೇಕಾದರೆ ಮತ್ತೆ ಹಾಕ್ಕೊಳ್ಬೋದು, ಅದು ಅಂಟು ಬರೋ. ಈಗ ಕೊನೆಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಬೇಕು. ನಾನೊಂದು 1 ಸ್ಪೂನ್ ಅಷ್ಟು ಹಾಕ್ಕೊಳ್ತಿದ್ದೀನಿ. ಈಗ ಇದನ್ನು ಮಿಕ್ಸ್ ಮಾಡ್ಕೊಳ್ಬೇಕು. ಕರಡ್ ಸ್ವಲ್ಪ ಬೇಕಾಗ್ತದೆ ಅನಿಸ್ತದಲ್ಲ? ಹೌದು, 1 ಸ್ಪೂನ್ ಹಾಕಿ. ಅದನ್ನು ಸರಿಯಾಗಿ ಕಲಿಸ್ಬೇಕು. ಹೌದು, ಸರಿಯಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಓಕೆ, ನಮ್ಮದು ಫ್ರೆಂಡ್ಸ್ ಎಲ್ಲ ಪಾರ್ಟಿ ಆದರೆ ನಾವೇ ಮಾಡೋದು ಕುಕ್ಕಿಂಗ್. ಎಸ್ಪೆಷಲಿ ನೀವು ಮಾಡೋದು? ಹಾಂ, ನಾನು ಮತ್ತೊಬ್ಬ ಫ್ರೆಂಡ್ಸ್. ಹಾಗಾದ್ರೆ ನಿಮ್ಮ ಕುಕಿಂಗ್ ಅಂತ ಹೇಳಿದ್ರೆ ನಿಮ್ಮ ಫ್ರೆಂಡ್ಸಿಗೆ ಎಲ್ಲರಿಗೂ ಇಷ್ಟ? ಹೌದು. ಓಕೆ, ಈಗ ಇದು ಅಂಟು ಬಂದಿದೆ. ಓಕೆ, ಈಗ ನೆಕ್ಸ್ಟ್ ಪ್ರೊಸೀಜರ್ ಏನು? ನೆಕ್ಸ್ಟ್ ಈ ಸೋಯಾಬೀನನ್ನು ಇದಕ್ಕೆ ಹಾಕಿ ಮಿಕ್ಸ್ ಮಾಡ್ಕೊಳ್ಬೇಕು. ಈಗ ಸೋಯಾಬೀನನ್ನು ಇದಕ್ಕೆ ಹಾಕಿ ಮಿಕ್ಸ್ ಮಾಡಬೇಕು. ಅದು ಸೋಯಾಬೀನನ್ನು ನಾವು ಮೊದಲಿಗೆ ಬಿಸಿ ನೀರಲ್ಲಿ
ತೊಳೆದು ಬಿಟ್ಟು ಓಕೆ ಒಂದು 2-3 ಸರ್ತಿ ತೊಳಿಬೇಕು. ಅದು ಬಿಳಿ ಅಂಶ ಬಿಡುವ ತನಕ ತೊಳಿಬೇಕು. ಓಕೆ ಬಿಳಿ ಅಂಶ ಬಿಟ್ಟ ನಂತರ ಹ್ಮ್ ಅದನ್ನು ಅದ್ದಿ ಇಡಬೇಕು. ಓಕೆ ಆ ನಂತರ ಯೂಸ್ ಮಾಡ್ಕೊಳ್ಬೇಕು. ಆಲ್ರೆಡಿ ನಾವೀಗ ಇದು ಮಾಡಿದ್ದೇವೆ, ಹಾಂ, ಬಿಸಿ ಮಾಡಿ ನೀರಲ್ಲಿ ತೊಳೆದು ಇಟ್ಟಿದ್ದೀವಿ. ಹೌದು ಇಟ್ಟಿದ್ದೇವೆ. ಹೌದು. ಸ್ವಲ್ಪ ರೆಡ್ ಚಿಲ್ಲಿ ಪೌಡರ್ ಕೊಡಿ. ಇದು ಸ್ವಲ್ಪ ಬಣ್ಣ ಬರಲಿಕ್ಕೆ ಅಷ್ಟೇ. Okay. ಅಜಯ್ ಅವರು ಆಫೀಸ್ ರಜೆ ಇದ್ದಾಗ ಕುಕಿಂಗ್ ಮಾಡ್ತಿರ್ತಾರೆ. ಇಲ್ಲ, ಅದೇ ನಾ ಹೇಳಿದಲ್ಲ, ನಂಗೆ ಏನಾದರೂ ಮಾಡಬೇಕನ್ಸಿದ್ರೆ ಮಾಡ್ತೀನಿ. ಮನ್ಸಾದ್ರೆ ಮಾತ್ರ, ಇಲ್ಲ ಅಂತ ಹೇಳಿದ್ರೆ ಅಡುಗೆ ಮನೆ ಮುಖ ಹಾಕೋದಿಲ್ಲ. ಇಲ್ಲ, ಮನೆಯಲ್ಲೇ ಇರಲ್ಲ. ನಾರ್ಮಲಿ ಹುಡುಗರು ಯಾರು ರಜೆಯಲ್ಲಿ ಮನೇಲಿ ಇರೋದಿಲ್ಲ, ಹೊರಗಡೆ ಫ್ರೆಂಡ್ಸ್ ಜೊತೆ ಆಟ ಆಡ್ತಿರ್ತಾರೆ ಅಲ್ವಾ? ಹೌದು. ಯಾವುದು ನಾನ್ ವೆಜ್ ಜಾಸ್ತಿ ಮಾಡ್ತೀರಾ ನೀವು? ವೆಜ್, ನಾನ್ ವೆಜ್, ಹಾಂ, ಹೆಚ್ಚಾಗಿ ನಾನ್ ವೆಜ್ ಜಾಸ್ತಿ. Non-veg. ಯಾಕಂದರೆ ನನ್ನ ಅಮ್ಮನೂ ಕೂಡ ನಾನ್ ವೆಜ್ ಸ್ಪೆಷಲಿಸ್ಟ್ ಆಗಿ. ಓಕೆ, ಇದು ರೆಡಿ ಆಗಿದೆ. ಓಕೆ, ಇದೀಗ ರೆಡಿ ಆಗಿದೆ. ಇದನ್ನ ಎಷ್ಟು ನಿಮಿಷ ಇಡಬೇಕು? ಈಗ ಇದನ್ನೊಂದು 10 to 15 ಮಿನಿಟ್ಸ್ ಮಸಾಲ ಹೇಳ್ಕೊಳ್ಳಿಕ್ಕೆ ಇಡಬೇಕು. ಓಕೆ ಓಕೆ, ಈಗ ಪ್ಯಾನ್ ಬಿಸಿ ಆಗಿದೆ. ಓಕೆ ಇದಕ್ಕೆ ಎಣ್ಣೆ ಹಾಕ್ಕೊಳ್ಬೇಕು. ಅಜಯ್ ಅವರೇ, ನಾರ್ಮಲಿ ನಾವು ಫಸ್ಟ್ ಏನಾದರೂ ಅಡುಗೆ ಮಾಡಿದಾಗ ಏನಾದರೂ ಸಣ್ಣ ಪುಟ್ಟ ಮಿಸ್ಟೇಕ್ ಇರ್ತದೆ, ಏನೋ ಉಪ್ಪು ಜಾಸ್ತಿ ಆಗೋದು ಅಥವಾ ಖಾರ ಜಾಸ್ತಿ ಆಗೋದು. ನೀವು ಮಾಡಿರುವಂತ ಫಸ್ಟ್ ಡಿಶ್ ಅಲ್ಲಿ ಏನಾದರೂ ಮಿಸ್ಟೇಕ್ ಆಗಿತ್ತಾ? ಇಲ್ಲ, ನನಗೆ ಸ್ವಲ್ಪ ಉಪ್ಪು ಜಾಸ್ತಿ. ನಿಮ್ಗೆ ಉಪ್ಪು ಜಾಸ್ತಿ? ಹಾಂ, ನಾನಾಗ ಉಪ್ಪು ಜಾಸ್ತಿ ಹಾಕ್ಕೊಳ್ತೀನಿ. ಅಮ್ಮನಿಗೆ ಕಡಿಮೆ ಉಪ್ಪು. ಓಕೆ, ನೀವು ಊಟ ಮಾಡುವಾಗ ಅಥವಾ ಏನು ತಿಂಡಿ ತಿನ್ನುವಾಗ ಸ್ವಲ್ಪ ಉಪ್ಪನ್ನು ಜಾಸ್ತಿ ಹಾಕೊಳ್ತೀವಿ. ಅಮ್ಮನೇಲಿ ನಾವು ಮಾಡಿದ ಎಲ್ಲರೂ ತಿಂತ, ಅಮ್ಮ ಒಬ್ಬರು ಬಿಟ್ಟು. ಅಮ್ಮ ಒಬ್ರು ಬಿಟ್ಟು ಮತ್ತೆ ಎಲ್ಲರೂ ತಿಂತಾರೆ. ಯಾಕೆ ತಿನ್ನೋದಿಲ್ಲ? ಅವ್ರು ಹಾಗೆ, ಅವ್ರು ಮಾಡಿದ್ದು ಮಾತ್ರ ತಿಂತಾರೆ, ಬೇರೆಯವ್ರು ಮಾಡಿದ್ದು ತಿನ್ಲಿಕ್ಕೆ ಹೋಗಲ್ಲ. ಓಕೆ, ಹಾಗಾದ್ರೆ ಅಮ್ಮಂಗೆ ಮಗ ಮಾಡಿದ ಅಡುಗೆ ಇಷ್ಟ ಆಗೋದಿಲ್ಲ ಹಾಗಲ್ಲ, ಅವ್ರಿಗೆ ಟೇಸ್ಟ್ ಇರಿಸಲ್ಲ. ಪ್ರೋಗ್ರಾಮ್ ನೋಡ್ತಿರ್ತಾರೆ, ನೆನ್ಪಿಟ್ಕೊಳ್ಳಿ. ಓಕೆ, ಈಗ ಎಣ್ಣೆ ಬಿಸಿಯಾಗಿದೆ. ಓಕೆ, ನೆಕ್ಸ್ಟ್ ಚಾಪ್ ಮಾಡ್ಕೊಂಡಿರುವ ಬೆಳ್ಳುಳ್ಳಿಯನ್ನು ಹಾಕ್ಕೊಳ್ಬೇಕು. ಪೂರ್ತಿ ಹಾಕ್ಕೊಳ್ತಿದ್ದೀನಿ. ಸರಿ, ಈಗ ಫ್ರೈ ಮಾಡ್ಕೊಳ್ಬೇಕು. ನೆಕ್ಸ್ಟ್ ಈರುಳ್ಳಿ ಹಾಕ್ಕೊಳ್ಬೇಕು. ಓಕೆ ಈರುಳ್ಳಿ ಒಂದು 1 ಅಥವಾ 2 ಈರುಳ್ಳಿ ಹಾಕ್ಕೊಳ್ಬೇಕು. ಓಕೆ ಇದೀಗ ಕೆಂಪಗಾಗೋ ತನಕ ಹುಡ್ಕೊಳ್ಬೇಕು. ಓಕೆ, ತುಂಬ ಹೊತ್ತು ಬೇಕಾಗ್ತದಾ ಅದು ಇದು ಕೆಂಪಾಗಲಿಕ್ಕೆ? ಒಂದು 3 to 5 ಮಿನಿಟ್ಸ್ ತಗೊಳ್ತದೆ. ಈಗ ನೆಕ್ಸ್ಟ್ ಕ್ಯಾಪ್ಸಿಕಮ್ ಹಾಕ್ಕೊಳ್ಬೇಕು. ಕ್ಯಾಪ್ಸಿಕಮ್, ಇದು ಎರಡರಷ್ಟು ಕ್ಯಾಪ್ಸಿಕಮ್ ಹಾಕ್ಕೊಂಡಿದ್ವಿ ನಾವು. ಓಕೆ ಈಗ ಸ್ವಲ್ಪ ಕಾಯಿಸ್ಬೇಕು ಇದನ್ನು. ಓಕೆ, ಅಜಯ್ ಅವರು ಅಡುಗೆ ಮನೆಯಲ್ಲಿ ಜಾಸ್ತಿಯಾಗಿ ಟೈಮ್ ಸ್ಪೆಂಡ್ ಮಾಡ್ತೀರಾ ಅಥವಾ ಕ್ರಿಕೆಟ್ ಗ್ರೌಂಡಲ್ಲಿ ಜಾಸ್ತಿಯಾಗಿ ಟೈಮ್ ಸ್ಪೆಂಡ್ ಮಾಡ್ತೀರಾ? ನಾವು ಎರಡೂ ಅಲ್ಲ, ಎರಡು ಅಲ್ಲ, ಸುತ್ತಾ ಇರ್ತೀವಿ ಊರಿಗೆ. ಜಾಸ್ತಿಯಾಗಿ ಆಫೀಸಲ್ಲೇ ಇರ್ತಾರೆ ಅಲ್ವಾ? ಹೌದು, ಆಫೀಸ್ ಬಿಟ್ಟರೆ ಹೀಗೆ ಸುತ್ತಾ ಇರುತ್ತೆ ಮನೆ. ಓಕೆ, ಇದು ಸ್ವಲ್ಪ ಫ್ರೈ ಆಗಲಿ, ಅಲ್ಲಿ ತನಕ ಇದನ್ನು ಕ್ಲೋಸ್ ಮಾಡಿ ಇಡುವ. ಮುಚ್ಚಿಟ್ರಾಯ್ತು. ರೆಡಿ ಆಗಿದೆ ಅಂತ ನೋಡ್ಬಾ ಈಗ. ಓಕೆ ಓಕೆ, ಇದು ರೆಡಿ ಆಗಿದೆ. ಓಕೆ ಓಕೆ, ಈಗ ಇದು ಫ್ರೈ ಆಗಿದೆ. ಇದಕ್ಕೆ ನಾನು ಸಾಸ್ಗಳನ್ನು ಆ್ಯಡ್ ಮಾಡ್ಕೊಳ್ತಿದ್ದೀನಿ. ಸರಿ, ಮೊದಲಿಗೆ ಟೊಮೊಟೊ ಸಾಸ್. ಓಕೆ ಇದೊಂದು 3 to 4 ಸ್ಪೂನ್ ಬೇಕಾಗುತ್ತೆ. ಈಗ ನೆಕ್ಸ್ಟ್ ರೆಡ್ ಚಿಲ್ಲಿ ಸಾಸ್. ಓಕೆ ಇದೊಂದು 2 ಸ್ಪೂನ್ ಅಷ್ಟು ಹಾಕ್ಕೊಳ್ಬೇಕು. ಓಕೆ, ಅದ ನಂತರ ಸೋಯಾ ಸಾಸ್. ಇದು ಸ್ವಲ್ಪ ಹಾಕ್ಕೊಳ್ಬೇಕು, ಇಲ್ಲಾಂದರೆ ಹುಳಿ ಆಗುತ್ತೆ. ಓಕೆ ಓಕೆ, ಸಾಕು. ಸ್ವಲ್ಪ ಹಾಕಿದರೆ ಸಾಕು. ಓಕೆ, ಇದೊಂದು 1/2 ಸ್ಪೂನ್ ಅಷ್ಟು ಹಾಕಿದ್ರೆ ಸಾಕು. ಈಗ ಇದನ್ನು ಮಿಕ್ಸ್ ಮಾಡ್ಕೊಳ್ಬೇಕು. ಈಗ ಇದಕ್ಕೆ ಸ್ವಲ್ಪ ಟೇಸ್ಟಿಗೆ ಉಪ್ಪು ಹಾಕ್ಕೊಳ್ಬೇಕು. ಓಕೆ, ನಾನೊಂದು 1 ಚಿಟಿಕೆ ಅಷ್ಟು ಹಾಕ್ಕೊಳ್ತಿದ್ದೀನಿ. ಓಕೆ ಇದೀಗ ರೆಡಿಯಾಗಿದೆ. ಓಕೆ, ಈಗ ನಾವು ಆ ರೆಡಿ ಮಾಡಿ ಇಟ್ಕೊಂಡು ಮಸಾಲಾನು ಫ್ರೈ ಮಾಡ್ಕೊಳ್ಬೇಕು. ಓಕೆ, ಇದೀಗ ಸೈಡ್ ಇಟ್ಕೊಂಡಿರ್ತೀನಿ. ಸರಿ, ಈಗ ಎಣ್ಣೆಯನ್ನು ಹಾಕ್ಕೊಳ್ಳುವ.
ಓಕೆ, ಈಗ ಎಣ್ಣೆ ಬಿಸಿಯಾಗಿದೆ. ಓಕೆ. ನೆಕ್ಸ್ಟ್ ಈಗ ಇದು ರೆಡಿಯಾಗಿದೆ ಮಸಾಲ. ಇದನ್ನು ಈಗ ಎಣ್ಣೆಯಲ್ಲಿ ಬಿಟ್ಕೊಳ್ಬೇಕು. ಓಕೆ, ನಾವು 10 to 15 ಮಿನಿಟ್ಸ್ ಇಟ್ಟಿದ್ದೇವೆ ಇದನ್ನು. ಓಕೆ, ಈಗ ಇದು ಕೆಂಪಾಗೋ ತನಕ ಕಾಯಿಸ್ಕೊಳ್ಬೇಕು. ಓಕೆ. ಅಮ್ಮಂಗೆ ಹೆಲ್ಪ್ ಮಾಡ್ತೀರಾ ಕುಕಿಂಗಲ್ಲಿ ನೀವು? ಹಾಂ, ತರಕಾರಿ ಅದು ಹಚ್ಕೊಡ್ತೀನಿ. ಮತ್ತು ಜಾಸ್ತಿ ಏನು ಹೆಲ್ಪ್ ಮಾಡಲಿಕ್ಕಲ್ಲ. ಓಕೆ, ಮತ್ತೆ ಫ್ರೆಂಡ್ಸ್ ಕರೆದ್ರು ಅಂತ ಅರ್ಧಕ್ಕೆ ಕಟ್ ಮಾಡಿ ಓಡೋಗ್ತೀರಾ ಹೇಗೆ? ಕೆಲಸ ಪೂರ್ತಿ ಮಾಡಿ ಹೋಗ್ತೀನಿ. ಕಂಪ್ಲೀಟ್ ಮಾಡಿ ಹೋಗೋದು? ಕಂಪ್ಲೀಟ್ ಮಾಡಿ ಹೋಗ್ತೀನಿ. ಓಕೆ, ಈಗ ಸೋಯಾಬೀನ್ ಫ್ರೈ ಆಗಿದೆ. ಹೌದು. ಓಕೆ, ಈಗ ಇದನ್ನ ಈಗ ಪ್ಲೇಟಿಗೆ ಪ್ಲೇಟಿಗೆ ಹಾಕೊಳ್ಳುವ. ಈಗ ನಾವು ಸೋಯಾಬೀನನ್ನು ಫ್ರೈ ಮಾಡಿ ಇಟ್ಕೊಂಡಿದ್ದೇವೆ. ಓಕೆ. ಇದನ್ನು ಈಗ ಆವಾಗಲೇ ರೆಡಿಯಾದ ಮಸಾಲಕ್ಕೆ ಹಾಕಿ ಮಿಕ್ಸ್ ಮಾಡ್ಕೊಳ್ಬೇಕು. ಓಕೆ. ಈಗ ಇದು ಫ್ರೈ ಆದ ಸೋಯಾಬೀನನ್ನು ಈ ಮಸಾಲೆ ಒಳಗೆ ಹಾಕ್ಕೊಳ್ಬೇಕು. ಓಕೆ. ಈಗ ಇದನ್ನು ಫ್ರೈ ಮಾಡ್ಕೊಳ್ಬೇಕು. ಮತ್ತೆ ಪುನಃ ಫ್ರೈ ಮಾಡ್ಕೊಳ್ಬೇಕಾ? ಹೌದು. ಸ್ವಲ್ಪ ಫ್ಲೇವರಿಗೆ ಅಷ್ಟೇ ಇದೆ ಪುದೀನ. ಓಕೆ. ಇದು ಆಪ್ಷನಲ್, ಹಾಕ್ಕೊಳ್ಬೇಕಾದ್ರೆ ಹಾಕ್ಕೊಳ್ಬೋದು, ಇಲ್ಲ ಇಲ್ಲ ಅಂತ ಹೇಳಿದ್ರೆ ಬೇಡ. ಬೇಡ. ಕೆಲವರು ಇದ್ರ ಜೊತೆಗೆ ಮೆಣಸಿನ್ಕಾಯಿ ಕೂಡ ಹಾಕ್ಕೊಳ್ತಾರೆ, ಅಂದರೆ ಖಾರ ಜಾಸ್ತಿ ಬೇಕು. ಖಾರ ಜಾಸ್ತಿ ಬೇಕಾದ್ರೆ ನಮಗೆ ಸ್ವಲ್ಪ ಖಾರ ಕಡಿಮೆ, ಹಾಗೆ ಹಾಕ್ಕೊಳ್ತೀವಿ. ಈಗ ಫೈನಲಿ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ಬೇಕು. ಓಕೆ. ಓಕೆ, ಈಗ ಇದು ರೆಡಿ ಆಗಿದೆ. ಈಗ ಇದನ್ನು ಸರ್ವ್ ಮಾಡಿಕೊಡುವ. ಓಕೆ. ಓಕೆ, ಈಗ ಸೋಯಾಬೀನ್ ಮಂಚೂರಿ ರೆಡಿ ಆಗಿದೆ. ಇದನ್ನು ಟೇಸ್ಟ್ ಮಾಡಿ ಹೇಗೆ ಉಂಟು ಅಂತ ಹೇಳಿ. ಓಕೆ ವೀಕ್ಷಕರೇ, ಸೋಯಾಬೀನ್ ಮಂಚೂರಿ ರೆಡಿ ಆಗಿದೆ. ಓಕೆ ಅಜಯ್ ಅವರು, ಈಗ ನೆಕ್ಸ್ಟ್ ಯಾವ ಡಿಶ್ ಮಾಡ್ತಾ ಇದ್ದೀರಾ ನೀವು? ನೆಕ್ಸ್ಟ್ ಎಗ್ ಫ್ರೈಡ್ ರೈಸ್. ಓಕೆ, ಆ ಡಿಶ್ ಮಾಡೋಣ ಹಾಗಾದ್ರೆ. ಓಕೆ ವೀಕ್ಷಕರೇ, ಸೋಯಾಬೀನ್ ಮಂಚೂರಿ ರೆಡಿ ಆಗಿದೆ. ಈಗ ಅಜಯ್ ಅವರು ಎಗ್ ಫ್ರೈಡ್ ರೈಸ್ ಮಾಡ್ತಾ ಇದ್ದಾರೆ. ಅಜಯ್ ಅವರೇ, ಈಗ ಎಗ್ ಫ್ರೈಡ್ ರೈಸ್ ಮಾಡಲಿಕ್ಕೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಅನ್ನೋದನ್ನ ಹೇಳಿ. ಓಕೆ, ಜಿಂಜರ್, ಓಕೆ, ಗಾರ್ಲಿಕ್, ಸೋಯಾ ಸಾಸ್, ಗ್ರೀನ್ ಚಿಲ್ಲಿ, ಓಕೆ, ಪೆಪ್ಪರ್ ಪೌಡರ್, ಓಕೆ, ಸ್ಪ್ರಿಂಗ್ ಆನಿಯನ್, ಕ್ಯಾಪ್ಸಿಕಮ್, ಆಯಿಲ್, ಉಪ್ಪು, ಓಕೆ, ರೈಸ್, ಎಗ್, ಇದು ನೀರುಳ್ಳಿ. ಓಕೆ. ಒಟ್ಟು ಎಷ್ಟು ಎಗ್ ತಗೊಂಡಿದ್ದೀರಾ ನೀವು? ಎಗ್ 4 ಎಗ್ ತಗೊಂಡಿದ್ದೀನಿ. 4 ಎಗ್. ಓಕೆ, ಫಸ್ಟ್ ಪ್ರೊಸೀಜರ್ ಏನು ಇವಾಗ? ಇದು ಸ್ವಲ್ಪ ಬಿಸಿ ಆಗಲಿ, ಓಕೆ, ಆದ ನಂತರ ಅದನ್ನು ಫ್ರೈ ಮಾಡ್ಕೊಳ್ಳಿ. ಈಗ ಆಯಿಲನ್ನು ಹಾಕ್ಕೊಳ್ಬೇಕು. ಓಕೆ, 1.5 ಸ್ಪೂನ್ ಅಷ್ಟೇ ಆಯಿಲ್ ಹಾಕ್ಕೊಳ್ತಿದ್ದೀನಿ. ಸರಿ. ಅಜಯ್ ಅವರು ಔಟ್ಸೈಡ್ ಫುಡ್ ತಿನ್ನೋದು ಕಡಿಮೆ ಹಾಗಾದ್ರೆ? ತಿಂತೀನಿ, ಹೆಚ್ಚಾಗಿ ನೀವೇ ಮಾಡ್ತೀರಲ್ಲ ಮನೆಯಲ್ಲಿ? ಹೆಚ್ಚಾಗಿ ನಾನೇ ಮಾಡ್ತೀನಿ. ಈಗ ಆಯಿಲ್ ಹಾಕ್ಕೊಂಡಾಯಿತು. Okay. ಈಗ ನೆಕ್ಸ್ಟ್ ಈ ಎಗ್ಗನ್ನು, ಇದರಲ್ಲಿ 4 ಎಗ್ಸ್ ಇದೆ, ಇದನ್ನು ಹಾಕಿ ಫ್ರೈ ಮಾಡ್ಕೊಳ್ಬೇಕು. ಈಗ ಉಪ್ಪು ಹಾಕ್ಕೊಡುವ. ಓಕೆ, ನಾನೊಂದು 2 ಚಿಟಿಕೆಷ್ಟು ಉಪ್ಪು ಹಾಕ್ಕೊಳ್ತಿದ್ದೀನಿ. ಪೆಪ್ಪರ್ ಪೌಡರ್ ಸ್ವಲ್ಪ. ಓಕೆ, ಈಗ ಅದನ್ನು ನಾನು ಫ್ರೈ ಮಾಡ್ಕೊಳ್ತೀನಿ. ಓಕೆ, ಈಗ ಇದು ರೆಡಿ ಆಗಿದೆ. ಸರಿ. ಇದನ್ನು ಇದನ್ನ ಈಗ ಒಂದು ಈ ಪ್ಲೇಟಿಗೆ ಪ್ಲೇಟಿಗೆ ಹಾಕಿಬಿಡಿ. ಹಾಕ್ಕೊಡುವ. ಓಕೆ, ಈಗ ಪ್ಯಾನನ್ನು ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೀನಿ. ಓಕೆ, ಇದಕ್ಕೆ ಈಗ ಆಯಿಲ್ ಹಾಕ್ಕೊಳ್ಬೇಕು. ಸರಿ. ನಾನೊಂದು 3 to 4 ಸ್ಪೂನಷ್ಟು ಆಯಿಲ್ ಹಾಕ್ಕೊಳ್ತಿದ್ದೀನಿ. ಓಕೆ, ಈಗ ಆಯಿಲ್ ಸ್ವಲ್ಪ ಹೊತ್ತು ಬಿಸಿ ಆಗಬೇಕು.
ಓಕೆ, ಈಗ ಆಯಿಲ್ ಬಿಸಿಯಾಗಿದೆ. ಈಗ ನಾನು ಫಸ್ಟ್ ಜಿಂಜರನ್ನು ಹಾಕ್ಕೊಳ್ತಿದ್ದೀನಿ. ಓಕೆ, ನೆಕ್ಸ್ಟು ಬೆಳ್ಳುಳ್ಳಿ. ಹಾಂ, ಈಗ ಬೆಳ್ಳುಳ್ಳಿ ಸ್ವಲ್ಪ. ಇದೀಗ ಕಲರ್ ಬರೋ ತನಕ ಫ್ರೈ ಮಾಡ್ಕೊಳ್ಬೇಕು. ಇದು ರೆಡ್ ಕಲರ್ ತಿರುಗೋ ತನಕ ಫ್ರೈ ಮಾಡ್ಕೊಳ್ಬೇಕು. ಓಕೆ, ಇದು ಫ್ರೈ ಆಗಿದೆ. ಸರಿ, ಈಗ ಇವಾಗ ನೆಕ್ಸ್ಟ್ ಏನು ಹಾಕಬೇಕು? ಈಗ ನೆಕ್ಸ್ಟ್ ಈರುಳ್ಳಿ ಹಾಕ್ಕೊಳ್ಬೇಕು. ಓಕೆ ಈಗ ಇದು ಎರಡರಷ್ಟು ನೀರುಳ್ಳಿ ಹಾಕ್ಕೊಳ್ತಿದ್ದೀನಿ. ಓಕೆ, 2 ಈರುಳ್ಳಿಯನ್ನು ತಗೊಂಡಿದ್ದೀರಾ? ಹೌದೌದು. ಇದನ್ನು ಕೂಡ ಈಗ ಫ್ರೈ ಮಾಡ್ಕೊಳ್ಬೇಕು. ಓಕೆ, ಈಗ ಇದು ರೆಡ್ ಆಗಿದೆ. ಓಕೆ, ನೆಕ್ಸ್ಟ್ ಇದಕ್ಕೆ ಕ್ಯಾಪ್ಸಿಕಮ್ ಹಾಕ್ಕೊಳ್ಬೇಕು. ಎಷ್ಟು ಕ್ಯಾಪ್ಸಿಕಮ್ ತಗೊಂಡಿದ್ದೀರಾ ನೀವು? ಇದಕ್ಕೆ 1. ವೀಕ್ಷಕರು, ಈಗ ನಾವು 1 ಕ್ಯಾಪ್ಸಿಕಮ್ ಅನ್ನು ತಗೊಂಡಿದ್ದೇವೆ. ಈಗ ಇದನ್ನು ಫ್ರೈ ಮಾಡ್ಕೊಳ್ಬೇಕು. ಅಜಯ್ ಅವರೇ, ಈಗ ನಾವು ಹೆಚ್ಚಾಗಿ ಅಡುಗೆ ಮಾಡಲಿಕ್ಕೆ ಬಳಸುವಂತಹ ಐಟಮ್ಸ್ಗಳನ್ನು ಹೆಸರು ಹೇಳಬೇಕು. ನೀವು 10 ಐಟಮ್ಸ್ ಹೆಸರು ಹೇಳಬೇಕು ಪಟ ಅಂತ. ಜೀರಿಗೆ, ಏಲಕ್ಕಿ, ಸಾಸಿವೆ, ಸಣ್ಣಮೆಣಸು, ಓಕೆ, ಹಸಿಮೆಣಸು, 5, ಖಾರದ ಪುಡಿ, ಓಕೆ, ಅರಿಶಿನ, 7, ಮೆಂತೆ, ಓಕೆ, 8 ಆಯಿತು. ಇನ್ನು 2 ಬಾಕಿ ಇದೆ. ಅರಿಶಿನ ಹೇಳಿದ್ನ. ಅರಿಶಿಣ ಹೇಳಿ ಆಗಿದೆ. ಗರಂ ಮಸಾಲ ಪೌಡರ್, ಓಕೆ, ಪೆಪ್ಪರ್ ಪೌಡರ್. ಓಕೆ, ಮತ್ತೆ ನಾವು ಹೆಚ್ಚಾಗಿ ಬಳಸುವಂಥದ್ದು ಉಪ್ಪು, ಅದನ್ನು ಹೇಳ್ಬೋದು. ಈಗ ಇದು ರೆಡಿಯಾಗಿದೆ. ಸರಿ, ಇದಕ್ಕೀಗ ಗ್ರೀನ್ ಚಿಲ್ಲಿಯನ್ನು ಹಾಕ್ಕೊಳ್ಬೇಕು. ಸರಿ, 2 ಗ್ರೀನ್ ಚಿಲ್ಲಿಯನ್ನು ತಗೊಂಡಿದ್ದೀರಾ? ಹೌದೌದು. ಸ್ವಲ್ಪ ಫ್ರೈ ಮಾಡ್ಕೊಳ್ಬೇಕು. ಓಕೆ ಓಕೆ, ಈಗ ಇದು ರೆಡಿಯಾಗಿದೆ. ಓಕೆ, ಇದಕ್ಕೀಗ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಬೇಕು. ಸರಿ, ಓಕೆ, ಈಗ ಇದಕ್ಕೆ ಸೋಯಾ ಸಾಸ್ ಹಾಕ್ಕೊಳ್ಬೇಕು. ಓಕೆ, ಅದು ಫ್ರೈ ಆಗಿದೆ. ಈಗ ಸೋಯಾ ಸಾಸ್ ಹಾಕಬೇಕು. ಇದೊಂದು 1/4 ಚಮಚದಷ್ಟು ಹಾಕ್ಕೊಳ್ಬೇಕು. ಸರಿ, ಜಾಸ್ತಿ ಹಾಕ್ಕೊಂಡ್ರೆ ಹುಳಿ ಬರುತ್ತೆ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಈಗ ಓಕೆ, ಓಕೆ, ಈಗ ಇದು ಮಿಕ್ಸ್ ಆಗಿದೆ. ಓಕೆ, ಇದಕ್ಕೆ ನಾವು ಆವಾಗಲೇ ರೆಡಿ ಮಾಡ್ಕೊಂಡು ಎಗ್ಗನ್ನು ಹಾಕ್ಕೊಳ್ಬೇಕು. ಓಕೆ ವೀಕ್ಷಕರು, ಈಗ ನಾವೀಗ ಅದಕ್ಕೆ ಎಗ್ಗನ್ನು ಹಾಕ್ತಾ ಇದ್ದೇವೆ. ಇದನ್ನು ಕಂಪ್ಲೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಓಕೆ, ಇದೀಗ ಇದೀಗ ಸರಿಯಾಗಿ ಮಿಕ್ಸ್ ಆಗಿದೆ. ಸೊ ಈಗ ಇದಕ್ಕೆ ರೈಸ್ ಹಾಕಿದ್ರೆ ಆಯ್ತು. ಇದು ಕೂಡ ಬಹಳ ಬೇಗವಾಗಿ ಮಾಡ್ಬೋದಲ್ಲ? ಈಗ ನಾನು 1 ಬೌಲ್ ಅಷ್ಟು ರೈಸ್ ಹಾಕೊಳ್ತಿದ್ದೀನಿ. ಸರಿ, ಓಕೆ, ಈಗ ಇದು ರೆಡಿ ಆಗಿದೆ. ಸರಿ, ಈಗ ಸರ್ವ್ ಮಾಡ್ಕೊಳ್ಳುವ. ಓಕೆ, ಓಕೆ, ಈಗ ಎಗ್ ಫ್ರೈಡ್ ರೈಸ್ ರೆಡಿ ಆಗಿದೆ. ನೀವು ಸೋಯಾಬೀನ್ ಮಂಚೂರಿಯೊಟ್ಟಿಗೆ ಇದನ್ನು ಟೇಸ್ಟ್ ಮಾಡಿ ಹೇಗುಂಟು ಅಂತ ತಿಳಿಸಿ. ಖಂಡಿತ. ಎಸ್ ವೀಕ್ಷಕರೇ, ಅಜಯ್ ಅವರು ಮಾಡಿರುವಂತಹ ಸೋಯಾಬೀನ್ ಮಂಚೂರಿ ಹಾಗೆ ಎಗ್ ಫ್ರೈಡ್ ರೈಸ್ ನನ್ನ ಕೈಯಲ್ಲಿದೆ. ಸೊ ಇದನ್ನ ಈಗ ತಿಂದು ಟೇಸ್ಟ್ ಹೇಗಿದೆ ಅಂತ ಹೇಳ್ತೇನೆ. ವೀಕ್ಷಕರೇ, ಸೋಯಾಬೀನ್ ಮಂಚೂರಿ ಹಾಗೆ ಎಗ್ ಫ್ರೈಡ್ ರೈಸು ಎರಡು ಕೂಡ ಟೇಸ್ಟಲ್ಲಿ ತುಂಬ ಚೆನ್ನಾಗಿ ಬಂದಿದೆ. ಅಜಯ್ ಅವರು ಒಳ್ಳೆ ಕುಕ್ ಮಾಡ್ತಾರೆ ಅಂತ ಗೊತ್ತಿತ್ತು, ಬಟ್ ಇವತ್ತಿನ ಕಾರ್ಯಕ್ರಮದಲ್ಲಿ ಪ್ರೂವ್ ಮಾಡಿದ್ದಾರೆ ಅವರು ಒಳ್ಳೆ ಕುಕ್ ಅಂತ ಹೇಳಿ. ಸೊ ಅಜಯ್ ಅವರೇ, ತುಂಬ ಚೆನ್ನಾಗಿ ಮಾಡಿದ್ದೀರಾ. ಮತ್ತೊಮ್ಮೆ ನಮ್ಮ ಕಾರ್ಯಕ್ರಮದಲ್ಲಿ ನೀವು 2 ಡಿಶನ್ನು ಮಾಡಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಹಾಗೆ ನಮ್ಮ ಕಾರ್ಯಕ್ರಮದ ಬಗ್ಗೆ ನಿಮ್ಮ ಅಭಿಪ್ರಾಯ ನಾವು ಇವತ್ತು ನಿಮ್ಮ ಹತ್ರ ಕೇಳ್ತಾ ಇದ್ದೇವೆ, ಏನಂತ ಹೇಳಬೇಕು? ಇದಕ್ಕಿಂತ ಮುಂಚೆ ನಾನು ಕ್ಯಾಮರಾ ಹಿಂದೆ ವರ್ಕ್ ಮಾಡ್ತಿದ್ದೆ. ಇವತ್ತು ಫಸ್ಟ್ ಟೈಮ್ ಕ್ಯಾಮರಾ ಮುಂದೆ ಮಾಡ್ತಿದ್ದೆ. ತುಂಬ ಕಷ್ಟನೇ, ಆದ್ರೆ ಅಡ್ಡಿಲ್ಲ. ಓಕೆ, ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬೋದು. ಓಕೆ, ಕ್ಯಾಮರಾ ಮುಂದೆ ಇರೋದು ಒಳ್ಳೆ ಅನಿಸ್ತಾ ಉಂಟು, ಕ್ಯಾಮರಾ ಹಿಂದೆ ಇರೋದು ಒಳ್ಳೆ ಅನಿಸುತ್ತೆ. ಓಕೆ, ಇನ್ನೊಂದು ಎಪಿಸೋಡ್ಗೆ ಬರಲೇಬೇಕು ನೀವು. ಖಂಡಿತ. ಓಕೆ, ಥ್ಯಾಂಕ್ ಯು ಸೋ ಮಚ್ ಒನ್ಸ್ ಅಗೇನ್.
ವೀಕ್ಷಕರೇ ನೋಡಿದ್ರಲ್ಲ, ಇವತ್ತಿನ ಸಂಚಿಕೆಯಲ್ಲಿ ಅಜಯ್ ಸುವರ್ಣ ಅವರು ಸೋಯಾಬೀನ್ ಮಂಚೂರಿ ಹಾಗೆ ಎಗ್ ಫ್ರೈಡ್ ರೈಸ್ ಅನ್ನ ಮಾಡಿ ತೋರಿಸಿದ್ದಾರೆ. ನಿಮಗೂ ಕೂಡ ಇವತ್ತಿನ ಸಂಚಿಕೆ ಇಷ್ಟ ಆಗಿದೆ ಅಂತ ತಿಳ್ಕೊಳ್ತಾ ಇವತ್ತಿನ ಕಾರ್ಯಕ್ರಮವನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ತಾವೆಲ್ಲರೂ ನೋಡ್ತಾ ಇರಿ ದೈಜ್ ವರ್ಲ್ಡ್ 24x7.